ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 3ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ನಿಷ್ಠೆ ಅನ್ನುವ ಪದದ ಅರ್ಥ ಏನು, 2 ರೀತಿಯ ನಿಷ್ಠೆಗಳ ಬಗ್ಗೆ ಕಂಪ್ಲೀಟ್ ಆಗಿ ವಿವರಣೆಯನ್ನು ತಿಳ್ಕೊಂಡ್ವಿ. 2 ನಿಷ್ಠೆ ಇದೆ, ಜ್ಞಾನ ನಿಷ್ಠೆ ಮತ್ತು ಕರ್ಮ ನಿಷ್ಠೆ ಅಂತಂದ್ಬಿಟ್ಟು. ಅದರಲ್ಲೂ ಭಕ್ತಿ ಪ್ರಧಾನ ಕರ್ಮ ನಿಷ್ಠೆ ಏನು ಅದು ಕೂಡ ನಾವು ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, 2 ಪ್ರಕಾರದ ನಿಷ್ಠೆಗಳು ಕೂಡ ನನ್ನಿಂದ ಮೊದಲೇ ಹೇಳಲ್ಪಟ್ಟಿವೆ ಅಂತ ಹೇಳಿದಾನಲ್ಲ ಭಗವಂತ, ಈ ಮಾತಿನ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ, ಈ 2 ಪ್ರಕಾರದ ನಿಷ್ಠೆಗಳನ್ನ ನಾನು ಹೊಸದಾಗಿ ಇವತ್ತು ಹೇಳಿದ್ದಲ್ಲ. ಈ ಸೃಷ್ಟಿಯ ಆದಿಯಲ್ಲಿ ಅಂತಂದ್ರೆ ಈ ಸೃಷ್ಟಿ ಆಗುವಂತಹ ಪ್ರಾರಂಭದಲ್ಲಿ, ಅದಾದ್ಮೇಲೆ ಬೇರೆ ಬೇರೆ ಅವತಾರಗಳಲ್ಲಿ ನಾನು ಈ 2 ನಿಷ್ಠೆಗಳ ಸ್ವರೂಪಗಳನ್ನ ಬೇರೆ ಬೇರೆ ರೀತಿಯಾಗಿ ನಾನು ತಿಳಿಸಿದ್ದೀನಿ. ಅಂದರೆ ಮುಂಚೆನೆ ಹೇಳ್ಬಿಟ್ಟಿದ್ದೀನಿ, ಇದೇ ಮೊದಲನೇ ಸರಿ ಹೇಳ್ತಾ ಇರೋದಲ್ಲ ನಾನು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಭಗವಂತ ಈ ಸೃಷ್ಟಿಯಾದಂಥ ಪ್ರಾರಂಭ ಕಾಲದಲ್ಲಿ ಯಾರಿಗೆ ಹೇಳಿರ್ಬೋದು? ಬ್ರಹ್ಮನಿಗೆ ಹೇಳಿರ್ಬೇಕು, ಯಾಕಂದರೆ ಅವನೇ ಮೊದಲು ಭಗವಂತನನ್ನು ನೋಡಿರುವಂಥದ್ದು. ಅದಷ್ಟೇ ಅಲ್ಲದೆ ಆ ಸೃಷ್ಟಿ ಆದಮೇಲೆ ಬೇಕಾದಷ್ಟು ಅವತಾರಗಳಲ್ಲೂ ಭಗವಂತ ಬರ್ತಾನಲ್ವಾ, ಹಾಗೆಲ್ಲ ನಾನು ಬೇರೆ ಬೇರೆ ರೀತಿಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಈ 2 ನಿಷ್ಠೆಗಳ ಸ್ವರೂಪಗಳನ್ನು ಅಂತಂದ್ಬಿಟ್ಟು ಹೇಳಿದ್ದಾನೆ. ಅದೇ ಥರ ನಿನಗೂ ಕೂಡ ನಾನು 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ 35ನೇ ಶ್ಲೋಕದವರೆಗೆ ಅದ್ವಿತೀಯವಾದಂಥ ಆತ್ಮದ ಸ್ವರೂಪವನ್ನ ಹೇಳ್ತಾ, ಅದರ ಬಗ್ಗೆ ಪ್ರತಿಪಾದನೆ ಮಾಡ್ತಾ, ಸಾಂಖ್ಯಯೋಗದ ದೃಷ್ಟಿಯಿಂದ ಯುದ್ಧ ಮಾಡು ಅಂತ ಕೂಡ ನಿನಗೆ ಹೇಳಿದ್ದೀನಿ ಅಂತಂದ್ಬಿಟ್ಟು ಭಗವಂತ ಹೇಳ್ತಾನೆ. ಯಾವುದು ಆ ಶ್ಲೋಕ? 2ನೇ ಅಧ್ಯಾಯದಲ್ಲಿ 18ನೇ ಶ್ಲೋಕದಲ್ಲಿ ಭಗವಂತ ನೀನು ಸಾಂಖ್ಯಯೋಗದ ದೃಷ್ಟಿಯಿಂದ ಯುದ್ಧ ಮಾಡು ಅಂತ ಹೇಳಿದಾನೆ. ಆ ಶ್ಲೋಕ ಯಾವುದು ಅಂತ ಒಂದ್ಸರಿ ತಿಳ್ಕೊಳ್ಳೋಣ. ಅಲ್ಲಿ ಹೇಳ್ತಾನೆ, ಅಂತವಂತ ಇಮೇ ದೇಹ, ಆ ಒಂದು ಶ್ಲೋಕದಲ್ಲಿ ಈ ನಾಶರಹಿತನು ಅಪ್ರಮೇಯನು ನಿತ್ಯ ಸ್ವರೂಪನೂ ಆಗಿರುವಂಥ ಜೀವಾತ್ಮನ ಈ ಎಲ್ಲ ಶರೀರಗಳು ಕೂಡ ನಾಶ ಆಗುವಂಥದ್ದು ಅಂತ ಹೇಳಿದೆ. ಅಂದರೆ ಏನು? ಈ ಜೀವಿ ಇರುವಂಥ ಈ ಶರೀರ ಇದೆಯಲ್ಲ, ಎಂಥ ಶರೀರನೇ ಆಗಿರಲಿ, ಅವೆಲ್ಲವೂ ಕೂಡ ನಾಶ ಆಗುತ್ತೆ. ಅಂದ್ರೆ ಏನು? ಜೀವಾತ್ಮ ಮಾತ್ರ ನಾಶರಹಿತ, ಅಪ್ರಮೇಯ, ನಿತ್ಯ ಸ್ವರೂಪ, ಆಯ್ತಾ? ಆದರೆ ಅವನು ವಾಸ ಮಾಡುವಂತಹ ಆ ಶರೀರ ಇದೆಯಲ್ಲ, ಅದು ನಾಶ. ಅದಕ್ಕೋಸ್ಕರನೇ ನೀನು ಯುದ್ಧ ಮಾಡು ಅಂತಂದ್ಬಿಟ್ಟು ಅರ್ಜುನನಿಗೆ ಹೇಳಿದಾನೆ. ಮತ್ತೆ ಹೇಳ್ತಾನೆ 39ನೇ ಶ್ಲೋಕದಲ್ಲಿ ಯೋಗ ವಿಷಯಕ ಬುದ್ಧಿಯ ವರ್ಣನೆಯನ್ನ ಮಾಡುವಂಥ ಪ್ರಸ್ತಾವನೆಯನ್ನ ಮಾಡಿ. ಈಗ 39ನೇ ಶ್ಲೋಕದಲ್ಲಿ ಅವನೇನು ಹೇಳಿದಾನೆ? ಯೋಗ ವಿಷಯಕ ಬುದ್ಧಿಯ ವರ್ಣನೆಯನ್ನ ಮಾಡಿದ್ದೀನಿ ಅಂತ ಹೇಳ್ತಾನೆ. ಏನು ಹೇಳಿದಾನೆ ಆ ಶ್ಲೋಕದಲ್ಲಿ? ಯಾವುದದು ಶ್ಲೋಕ? ಏಷಾ ತೇಭಿಹಿತ ಸಾಂಖ್ಯ ಅಂತ ಬರುತ್ತೆ ನೋಡಿ, ಆ ಶ್ಲೋಕ. ಅಲ್ಲಿ ಹೇಳ್ತಾನೆ ಭಗವಂತ, ಈ ಬುದ್ಧಿ ಅನ್ನೋದು ನಿನಗೆ ಜ್ಞಾನ ಯೋಗದ ವಿಷಯದ ಬಗ್ಗೆ ನಾನು ಹೇಳಿರುವಂಥದ್ದು. ಈಗ ನೀನು ಅದನ್ನ ಕರ್ಮಯೋಗದ ವಿಷಯದಲ್ಲಿ ಕೇಳು. ಅಂದರೆ ಇಷ್ಟೊತ್ತು ನಾನು ಜ್ಞಾನ ಯೋಗವನ್ನು ಹೇಳಿದೆ, ಈಗ ಕರ್ಮಯೋಗದ ಬಗ್ಗೆ ಹೇಳ್ತೀನಿ ಕೇಳು. ಸಮಬುದ್ಧಿಯಿಂದ ಯುಕ್ತನಾಗಿ ನೀನು ಕರ್ಮಗಳ ಬಂಧನವನ್ನ, ಅಂದರೆ ಯಾವಾಗ ನೀನು ಸಮಬುದ್ಧಿ ಇಟ್ಕೊಂಡು ಕೆಲಸಗಳನ್ನು ಮಾಡ್ತೀಯೋ ಆಗ ನೀನು ಕರ್ಮ ಬಂಧನವನ್ನು ಕಂಪ್ಲೀಟಾಗಿ ಕಳ್ಕೊಳ್ತೀಯ. ಅಂದರೆ ನಿನಗೆ ಬಂಧನನೇ ಇರೋದಿಲ್ಲ, ಆ ರೀತಿ ಆಗತ್ತೆ ಅಂತ ಹೇಳಿ, ಅಂದರೆ ಆ ವಿಷಯದ ಬಗ್ಗೆ ವರ್ಣನೆ ಮಾಡ್ತಾ 40ರಿಂದ 53ನೇ ಶ್ಲೋಕದವರೆಗೆ ಅವನೇನು ಮಾಡಿದ್ದಾನೆ? ಫಲಸಹಿತ ಕರ್ಮಯೋಗದ ವರ್ಣನೆಯನ್ನು ಮಾಡ್ತಾ ಯೋಗದಲ್ಲಿ ಸ್ಥಿತನಾಗಿ ಅಂತಂದರೆ, ಈಗ ಏನು ಹೇಳಿದಾನೆ 40ರಿಂದ 53ನೇ ಶ್ಲೋಕದವರೆಗೂ ಅಂತ ಒಂದು ಸರಿ ನಾವು ಒಂದು ಸರಿ ನಾವು ತಿಳ್ಕೊಳ್ಳೋಣ. ಆವಾಗ ನಮಗೆ ಇನ್ನೊಂದು ಸರಿ ರಿವೈಸ್ ಆದಂಗೆ ಆಗುತ್ತೆ. ಏನು ಹೇಳಿದಾನೆ ಅರ್ಜುನನಿಗೆ? ಈ ಒಂದು ಕರ್ಮಯೋಗದಲ್ಲಿ ನಿಶ್ಚಯಾತ್ಮಿಕ ಬುದ್ಧಿ ಅನ್ನೋದು ಒಂದೇ ಇರುತ್ತೆ, ಆದರೆ ಅಸ್ಥಿರವಾದಂತಹ ವಿಚಾರ ಇರುವಂಥವನು, ವಿವೇಕಹೀನರು, ಸಕಾಮರಾದಂತಹ ಮನುಷ್ಯರ ಬುದ್ಧಿಗಳು ಇದೆಯಲ್ಲ, ಅದು ನಿಶ್ಚಯವಾಗಿಯೂ ಕೂಡ ಬಹುಭೇದ. ಅಂದರೆ ಏನು? ಒಂದೇ ರೀತಿ ಇರೋದಿಲ್ಲ, ಆಗಾಗ ಚೇಂಜ್ ಆಗ್ತಾ ಇರುತ್ತೆ. ಆ ರೀತಿ ಇದ್ದು ಅನಂತವಾಗಿರುತ್ತದು ಅಂತಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಮುಂದುವರೆದು ಹೇಳ್ತಾನೆ ಅರ್ಜುನ, ಯಾರು ಭೋಗಗಳಲ್ಲೇ ತನ್ಮಯರಾಗಿರ್ತಾರೋ, ಯಾರು ಕರ್ಮಫಲವನ್ನು ಪ್ರಶಂಸೆ ಮಾಡುವಂತಹ, ಅಂದರೆ ಏನು,
ಕರ್ಮ ಫಲದ ಬಗ್ಗೆನೇ ತುಂಬ ಪ್ರಶಂಸೆ ಮಾಡಿ ವೇದವಾಕ್ಯಗಳಿದೆಯಲ್ಲ ಅದರಲ್ಲೇ ಯಾರು ಪ್ರೀತಿಯನ್ನು ಇಟ್ಕೊಂಡಿರ್ತಾರೋ, ಅಂದರೆ ಈ ಕರ್ಮ ಮಾಡಿದ್ರೆ ಈ ಫಲ ಸಿಗುತ್ತೆ, ಆ ಕರ್ಮ ಮಾಡಿದ್ರೆ ಆ ಫಲ ಸಿಗುತ್ತೆ ಅಂತ ಹೇಳಿರ್ತಾರಲ್ಲ, ಅಂಥ ವೇದವಾಕ್ಯಗಳೇ ಎಲ್ಲರಿಗೂ ತುಂಬ ಇಷ್ಟ. ಯಾರಿಗಾದರೂ ಬೇಕಾದರೆ ನೋಡಿ, ಫಲ ಸಿಗೋದಿಲ್ಲ, ನೀವು ಇದನ್ನು ಮಾಡಿದ್ರೆ ಫಲ ಸಿಗೋದಿಲ್ಲ ಅಂತಂದರೆ ಯಾರಾದರೂ ಮಾಡ್ತಾರಾ? ಯಾಕೆ ಮಾಡ್ಬೇಕು ನಾವು? ಅದರಲ್ಲೇನು ಸಿಗಲ್ವಂತೆ, ನಾವು ಯಾಕೆ ಮಾಡಬೇಕು ಅಂತ ಹೇಳ್ತೀವೋ ಇಲ್ವೋ ಅಂಥ ಬುದ್ಧಿ ನಮ್ಮದು, ಆಯಿತಾ? ಆದರೆ ಭಗವಂತ ಹೇಳೋದೇನೋ ಫಲಾಪೇಕ್ಷೆ ಇಟ್ಕೊಳ್ದೆ ನೀನು ಕೆಲಸ ಮಾಡು ಅಂತ. ಜಸ್ಟ್ ಆಪೋಸಿಟ್ ಆಗಿರುತ್ತೆ ಭಕ್ತಿ ಮಾರ್ಗ. ವೇದಗಳಲ್ಲಿ ಯಾವುದರ ಬಗ್ಗೆ ಅಂದರೆ ಕರ್ಮಫಲಗಳ ಬಗ್ಗೆ ಹೇಳಿದಾರೋ ಅಂಥದ್ರಲ್ಲಿ ಇಷ್ಟ ಇಟ್ಕೊಂಡಿರ್ತಾರೋ, ಆಮೇಲೆ ಯಾರ ಬುದ್ಧಿನಲ್ಲಿ ಸ್ವರ್ಗನೇ ಪರಮ ಪ್ರಾಪ್ಯ ವಸ್ತು ಆಗಿರುತ್ತೋ, ಅಂದರೆ ಸ್ವರ್ಗ ಒಂದು ಬಿಟ್ಟರೆ ಬೇರೆ ಯಾವುದೂ ಗ್ರೇಟ್ ಅಲ್ಲ, ಸ್ವರ್ಗ ಸಿಕ್ತು ಅಂತಂದರೆ ಎಲ್ಲವೂ ಸಿಕ್ಕದಾಗೆ ಅಂತ ಅಂದ್ಕೊಂಡಿರ್ತಾರೋ, ಮತ್ತು ಸ್ವರ್ಗಕ್ಕಿಂತ ಮಿಗಿಲಾಗಿರುವಂಥ ಬೇರೊಂದು ವಸ್ತುನೇ ಇಲ್ಲ ಅಂತ ಹೇಳುವಂಥ ಜನರು ಇರ್ತಾರೋ, ಅಂಥ ಅವಿವೇಕಿ ಜನರು ಇರ್ತಾರಲ್ಲ, ಅವರು ಈ ಪ್ರಕಾರದ ಯಾವ ಪುಷ್ಪಿತವಾದ ಅಂತಂದರೆ ಏನೋ ತೋರಿಕೆಗೆ ಮಾತ್ರ ಒಳ್ಳೆ ಮಾತನ್ನು ಹಾಡ್ತಾ ಇರ್ತಾರೆ, ಆಯಿತಾ? ಆದರೆ ಅವರು ಒಳಗಡೆ ಏನಿರುತ್ತೆ, ಬರೀ ಆಸೆ ಆಕಾಂಕ್ಷೆಗಳು ಮಾತ್ರ ಇರುತ್ತೆ. ಅದು ಜನ್ಮರೂಪಿ ಕರ್ಮ ಫಲವನ್ನು ಕೊಡುತ್ತೆ, ಆಯಿತಾ? ಇವಾಗ ನಾವು ಈ ರೀತಿ ಒಂದು ಆಸಕ್ತಿಗಳನ್ನು ಇಟ್ಕೊಂಡು ಕೆಲಸ ಮಾಡ್ತೀವಲ್ವ, ಅದರಲ್ಲಿ ನಮಗೆ ಕರ್ಮಫಲ ಅನ್ನೋದು ಸಿಗುತ್ತೆ. ಮತ್ತು ಭೋಗ ಮತ್ತು ಐಶ್ವರ್ಯದ ಪ್ರಾಪ್ತಿಗೋಸ್ಕರ ಬೇರೆ ಬೇರೆ ರೀತಿಯ ಬೇಕಾದಷ್ಟು ಕ್ರಿಯೆಗಳನ್ನು ವರ್ಣನೆ ಮಾಡ್ತಾರೋ, ಆ ವಾಣಿಯ ಮೂಲಕ ಯಾರ ಚಿತ್ತ ಅಪಹರಿಸಲ್ಪಟ್ಟಿದೆಯೋ, ಅಂದರೆ ಇದು ನೋಡಿ ಇಂಥ ಕೆಲಸ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಹಾಗೆ ಹೀಗೆ ಅಂತಂದ್ಬಿಟ್ಟು ಬೇಕಾದಷ್ಟು ಭೋಗದ ವಿಷಯಗಳು ಮತ್ತು ಐಶ್ವರ್ಯವನ್ನು ಪಡಿಬೇಕು ಅಂತಂದರೆ ನಾವು ಏನೇನೆಲ್ಲ ಮಾಡಬೇಕು, ಆ ರೀತಿಯ ಒಂದು ಕೆಲಸಗಳ ಬಗ್ಗೆ ವರ್ಣನೆ ಮಾಡಿರ್ತಾರಲ್ಲ, ಅಂಥದ್ದು ಕೇಳೋದಕ್ಕೆ ನಮಗೆ ತುಂಬ ಇಷ್ಟ ಅನಿಸುತ್ತೆ. ಆದರೆ ಯಾರು ವಿರಕ್ತರಾಗಬೇಕು, ಇದನ್ನೆಲ್ಲ ತ್ಯಾಗ ಮಾಡಬೇಕು ಅಂತ ಹೇಳ್ತಾರೋ ಅಂಥದ್ದು ಕೇಳೋದಕ್ಕೆ ಇಷ್ಟ ಆಗಲ್ಲ. ನಾವೇನಾದರೂ ಇದು ಮಾಡಿದ್ರೆ ನಮಗಿಂಥದ್ದು ಸಿಗುತ್ತೆ ಅಂತ ಅಂದ್ಬಿಟ್ರೆ ಅದಕ್ಕೆ ನಮಗೆ ತುಂಬ ಖುಷಿ ಪಡುತ್ತೆ, ಆಯಿತಾ? ಅದಕ್ಕೆ ಯಾರು ಭೋಗ ಮತ್ತು ಐಶ್ವರ್ಯದಲ್ಲಿ ಆಸಕ್ತರಾಗಿರ್ತಾರೋ, ಆಮೇಲೆ ಯಾರಿಗೆ ಇಂಥ ಮಾತುಗಳನ್ನು ಕೇಳೋದ್ರಲ್ಲಿ ಅವರ ಚಿತ್ತ ಅಪಹರಿಸಿರ್ತಾರೋ, ಅಂದರೆ ಅಂಥ ಮಾತುಗಳನ್ನು ಇಷ್ಟಪಡೋ ಅಂಥವ್ರು, ಅವ್ರು ಯಾರೋ ಹೇಳಿದ ಮಾತನ್ನು ಕೇಳಿ ತುಂಬ ಖುಷಿ ಪಡುವಂಥವ್ರು, ಅಂಥವರಿಗೆ ನಿಶ್ಚಯಾತ್ಮಿಕ ಬುದ್ಧಿ ಅನ್ನೋದು ಇರೋದಿಲ್ಲ ಅಂತಂದ್ಬಿಟ್ಟು ಭಗವಂತ ಅಲ್ಲಿ ಹೇಳಿದ್ದಾನೆ. ಇನ್ನೂ 3-4 ಶ್ಲೋಕಗಳಿದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.